ಇನ್ನು ಜಗದೀಶ್ ಶೆಟ್ಟರ್ ಈಗಾಗಲೇ ಘರ್ವಾಪ್ಸಿ ಆಗಿದ್ದಾಯಿತು. ಲಕ್ಷ್ಮಣ್ ಸವದಿ ಕೂಡ ಬಿಜೆಪಿಗೆ ಬರ್ತಾರೆ ಎನ್ನುವಂತಹ ಮಾತುಗಳು ಮುನ್ನೆಲೆಗೆ ಬಂದ ಬೆನ್ನಲ್ಲೇ ಲಕ್ಷ್ಮಣ್ ಸವದಿ ಬಿಜೆಪಿಗೆ ವಾಪಸ್ ಬರುವ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸವದಿಗೆ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಟಾಂಗ್ ಕೊಟ್ಟಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ತಾಯಿ ವಿಷ ಅಂತೆಲ್ಲ ಮಾತನಾಡಿದ್ದಾರೆ. ಆಫೀಸ್ ಮುಂದೆ ಸತ್ತ ಹೆಣ ಕೂಡ ಹೋಗಬಾರದು ಅಂತೆಲ್ಲ ಮಾತನಾಡಿದ್ದಾರೆ. ಈ ರೀತಿಯಾಗೆಲ್ಲ ಸವದಿ ಮಾತನಾಡಿದ್ದಾರೆ. ಸ್ವಾಭಿಮಾನ ಬಿಟ್ಟು ವಾಪಸ್ ಬರ್ತಾರಾ ಗೊತ್ತಿಲ್ಲ ಅಂತ ಮಾತನಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಂತ್ರಿಯಾಗಲು ಗೇಮ್ ಆಡ್ತಿದ್ದಾರೋ ಅದು ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ವರಿಷ್ಠರು ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಬೆಳಗಾವಿಯಲ್ಲಿ ಮಹೇಶ್ ಕುಮಟಳ್ಳಿ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಯಾರೇ ಒಬ್ಬ ವ್ಯಕ್ತಿಯಾಗಲಿ ಅನಿವಾರ್ಯ ಯಾರಿಗೂ ಅಲ್ಲ. ಇದು ಒಂದೇದು. ಇದೆಲ್ಲವನ್ನ ಮೀರಿ ಭಾರತೀಯ ಜನತಾ ಪಕ್ಷದವರು ಮೊದಲಿಂದು ನಮ್ಮಲ್ಲಿದ್ದರು. ಹಿಂದಿನ ಕೈ ಘಟನೆಗಳನ್ನು ಅವ್ರು ಏನೋ ಬೇದಿದ್ರಲ್ಲ, ತಾಯಿ ಆದ ಇದ ವಿಷ ಆಫೀಸ್ ಮುಂದೆ ಸತ್ಯನ ಹೋಗ್ಬೋದು, ಹಿಂಗೆ ಇದನ್ನೆಲ್ಲವನ್ನ ಮರೆತು ಮತ್ತೆ ದೊಡ್ಡ ಮನಸ್ಸು ಮಾಡಿ ಬಾ ಅಂಥೇಳಿ ಕರಿಬೋದು. ಇನ್ನು ಅವರಷ್ಟು ಸ್ವಾಭಿಮಾನ ಬಿಟ್ಟು ಬರ್ತಾರಲ್ಲ, ಅದು ನೀವು ಅವ್ರಿಗೆ ಕೇಳಬೇಕು, ನನಗೇನದು ಗೊತ್ತಿಲ್ಲ. ನಾವು ಪಕ್ಷದ ವರಿಷ್ಠರು ಏನು ನಿರ್ಣಯ ತಗೋತಾರೆ ಅದಕ್ಕೆ ನಾವು ಬದ್ಧ. ಕೊನೆಯದಾಗಿ ಇಲ್ಲ ಗೋಡ ಅದು ಚರ್ಚೆ ಬೇಡ. ನೀವು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಹೇಳ್ತೇವೆ. ಕೊನೆಯದಾಗಿ ನಾವು ಪಕ್ಷದ ಅಂತಿಮ ವರಿಷ್ಠರ ನಿರ್ಣಯ ನಮಗೆ. ಇನ್ನು ಅವ್ರು ಇದನ್ನೆಲ್ಲ ಮಾಡಿ ಬಹುಶಃ ಇಲ್ಲಿ ಏನಾದ್ರು ಸ್ವಲ್ಪ ಹಿಂಗೆ ಗದ್ದಲ ವಿಷಯ ಅಲ್ಲಿ ಮಂತ್ರಿ ಆಗಕ್ಕೆ ಹಿಂಗೆ ಏನಾರು ಗೇಮ್ ಮಾಡತ್ತವ ನನಗೆ ಅದು ಏನು ಗೊತ್ತಿಲ್ಲ. ಅದು ಒಂದು ಕಡೆ ಎಲ್ಲೋ ಕೇಳಿನ ನನ್ನ ತಲೆಯಾಗ ಮತ್ತು ಏನೈತೆ ಅದು ನನ್ನ ಮನಸ್ಸಿನಾಗ ಏನೈತೆ ಅದು ನನಗೆ ದೇವ್ರಿಗೆ